ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರ್ದ ಡಾಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಡಿಸೆಂಬರ್ 6ರಂದು ಬೆಳಗ್ಗೆ 11 ಗಂಟೆಗೆ ಪತ್ರಿಕಾ ಭವನದಲ್ಲಿ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಿಗೆ ಅಭಿನಂದನಾ ಸಮಾರಂಭ. ದತ್ತಿ ನಿಧಿಗಾಗಿ ರಾಜ್ಯಾಧ್ಯಕ್ಷರಿಗೆ ಚೆಕ್ ಹಸ್ತಾಂತರ ಕಾರ್ಯಕ್ರಮ. ಜಿಲ್ಲೆಯ ಎಲ್ಲ ತಾಲೂಕಿನ ಪತ್ರಕರ್ತರು ತಪ್ಪದೆ ಪಾಲ್ಗೊಳ್ಳಲು ಪತ್ರಕರ್ತ ಆನಂದ್ ದೇವಪ್ಪ ಕರೆ. ದುಬೈ ವಿಶ್ವಶಾಂತಿ ಯಾತ್ರೆಗೆ ಬಸವರಾಜ್ ಪಾಟೀಲ್ ಶಿವಪುರ್ ಚಾಲನೆ. ಡಿಸೆಂಬರ್ 14ರಂದು ದುಬೈನಲ್ಲಿ ಬಸವತತ್ವ ಅಂತಾರಾಷ್ಟ್ರೀಯ ಸಮಾವೇಶ. ಬಸವತತ್ವವನ್ನು ವಿಶ್ವದಲ್ಲಿ ಪಸರಿಸುವುದೇ ನಮ್ಮ ಮೂಲ ಧ್ಯೇಯವಾಗಿದೆ. ಚನ್ನಬಸವಾನಂದ ಶ್ರೀಗಳು. ಔರಾದ್ನಲ್ಲಿ ರೈತರ ಪರಿಹಾರ ವಿತರಣೆಗೂ ಹಣ ಬೇಡಿಕೆ ಇಡಲಾಗ್ತಾ ಇದೆ. ಕೆಲವು ಗ್ರಾಮ ಲೆಕ್ಕಿಗರು ಹಾಗೂ ಗ್ರಾಮ ಸೇವಕರು ಬೆಳೆ ಸಮೀಕ್ಷೆಗೂ ರೈತರಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಅಂತಹ ನೌಕರರ ವಿರುದ್ಧ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಶಾಸಕ ಪ್ರಭು ಚವ್ಹಾಣ್ ಆಗ್ರಹ. ನರೇಂದ್ರ ಮೋದಿ ಸರ್ಕಾರ ಹಿಟ್ಲರ್ ಶಾಹಿ ಸರ್ಕಾರ. ಬಿಜೆಪಿಯಲ್ಲಿ ಬಾಯಿಗೆ ಟೇಪ್ ಮೆತ್ತಿಕೊಂಡು ಕುಳಿತುಕೊಳ್ಳಬೇಕು. ನಮ್ಮ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವ ಆಧಾರಿತ ಸರ್ಕಾರ. ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ, ಗಟ್ಟಿಯಾಗಿದ್ದೇವೆ. ಮುಖ್ಯ ಸಚೇತಕ ಸಲೀಂ ಅಹಮದ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಡಿಸೆಂಬರ್ 6ರಂದು ಶನಿವಾರ ಬೆಳಗ್ಗೆ 11 ಗಂಟೆಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಶಿವಾನಂದ ತಗಡೂರು ಅವರಿಗೆ ಅಭಿನಂದನಾ ಸಮಾರಂಭ ಹಾಗೂ ಈಶ್ವರ್ ಖಂಡ್ರೆ ಅವರು ಏನು 3 ಲಕ್ಷ ರೂಪಾಯಿ ದತ್ತಿ ನಿಧಿ ಚೆಕ್ ಕೊಡ್ತಾ ಇದ್ದಾರೆ, ಅದನ್ನು ರಾಜ್ಯಾಧ್ಯಕ್ಷರಿಗೆ ಅಂದರೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಿಗೆ ಅದನ್ನು ಚೆಕ್ ಹಸ್ತಾಂತರ ಕಾರ್ಯಕ್ರಮವನ್ನು ಪತ್ರಿಕಾ ಭವನದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಬೀದರ್ ನಗರದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಅಂದರೆ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕಿನ ಪತ್ರಕರ್ತರು, ಸಂಪಾದಕರು, ವರದಿಗಾರರು, ಕ್ಯಾಮ್ರಾಮ್ಯಾನ್ಗಳು ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಪತ್ರಕರ್ತರಾಗಿರ್ತಕ್ಕಂಥ ಆನಂದ್ ದೇವಪ್ಪ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದ್ದರಿಂದ ನಗರ ಸೇರಿದಂತೆ ಎಲ್ಲರೂ ಕೂಡ ಒಂದು ನಗರದಲ್ಲಿ ಏನು ಪತ್ರಕರ್ತರಿದ್ದರೆ ಅವರೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆಮೇಲೆ ಕಾರ್ಯಕ್ರಮದ ಪೂರ್ವ ತಯಾರಿಯನ್ನು ಈಗಾಗಲೇ ಮಾಡಲಾಗಿದೆ. ಶಾಮಿಯಾನ, ಬೃಹತ್ ಶಾಮಿಯಾನ ವೇದಿಕೆಯನ್ನು ಹಾಕಲಾಗಿದೆ. ಆಗಮಿಸುವಂಥ ಎಲ್ಲ ಪತ್ರಕರ್ತರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಮೇಲೆ ದತ್ತಿ ನಿಧಿಗಾಗಿ ಸಂಘಕ್ಕೆ ಚೆಕ್ ನೀಡ್ತಾ ಇರುವಂಥ ಸಚಿವ ಈಶ್ವರ್ ಖಂಡ್ರೆ ಅವರಿಗೂ ಹಾಗೂ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತೆ ಮರು ಆಯ್ಕೆ ಆಗಿರತಕ್ಕಂಥ GC ಲೋಕೇಶ್ ಅವರಿಗೂ ಕೂಡ ಇದೇ ಸಂದರ್ಭದಲ್ಲಿ ಸನ್ಮಾನ ಕೂಡ ಮಾಡಲಾಗ್ತಾ ಇದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅನ್ನುವಂಥ ಮಾತನ್ನು ಆನಂದ್ ದೇವಪ್ಪ ಅವರು ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಅವರು ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದ ಪೂರ್ವ ತಯಾರಿ ಈಗಾಗಲೇ ನಡೀತಾ ಇದೆ. ಬೃಹತ್ ಶಾಮಿಯಾನ ವೇದಿಕೆ ಹಾಕಲಾಗಿದೆ. ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ಎಲ್ಲ ಪತ್ರಕರ್ತರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಕಾರ್ಯಕ್ರಮವು ಸರಿಯಾಗಿ 11 ಗಂಟೆಗೆ ಆರಂಭವಾಗಲಿದ್ದು ಜಿಲ್ಲೆಯ ಸಮಸ್ತ ಪತ್ರಕರ್ತರು ಆಗಮಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕೆಂದು ಪತ್ರಕರ್ತರಾದ ಆನಂದ್ ದೇವಪ್ಪ ಕೋರಿದ್ದಾರೆ. ಇದೇ ವೇಳೆ ಹಿರಿಯ ಪತ್ರಕರ್ತರಾದ ಬಾಬು ಅಲಿ, ಪೃಥ್ವಿರಾಜ್ ಎಸ್, ಸಂತೋಷ್ ಚೆಟ್ಟಿ, ಸುನಿಲ್ ಭಾವಿಕಟ್ಟಿ, ವಿಜಯಕುಮಾರ್ ಸೋನಾರೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಟೈಮಿಂಗು, ಕಾರ್ಯಕ್ರಮದ ನೇಮು ಎಲ್ಲ ಹೇಳ್ತೀನಿ. ಪೂರಾ ಭೀಮಣ್ಣ ಖಂಡ್ರೆ ಅವರು, ಈಶ್ವರ್ ಖಂಡ್ರೆ ಎಲ್ಲ ಮ್ಯಾಟ್ರು ಬರ್ತಾರೆ. ನಾಳೆ ದಿನಾಂಕ 6/12/25ರಂದು ಬೀದರ್ ನಗರದ ಪತ್ರಿಕಾ ಭವನದ ಎದುರುಗಡೆ ಇತ್ತೀಚೆಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದಂಥ ಶಿವಾನಂದ್ ತಗಡೂರವರ ಅಭಿನಂದನಾ ಸಮಾರಂಭ ಹಾಗೂ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆಯವರ ಹೆಸರಿನಲ್ಲಿ ಮಾನ್ಯ ಸಚಿವರಾದ ಈಶ್ವರ್ ಖಂಡ್ರೆಯವರು ಈಗಾಗಲೇ ಬೆಂಗಳೂರಿನಲ್ಲಿ ನಾವೊಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಶಿವಾನಂದ್ ತಗಡೂರವರು, ಮಾನ್ಯ ಸಚಿವರಾದ ಈಶ್ವರ್ ಖಂಡ್ರೆ ಜೊತೆ ಮಾನ್ಯ ಪೌರಾಡಳಿತ ಸಚಿವರಾದಂಥ ರಹೀಂ ಖಾನ್ ಅವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದಂಥ ಲೋಕೇಶ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ನಾನು ಸಮಸ್ತ ಪತ್ರಕರ್ತರು ಮತ್ತು ಎಲ್ಲ ಪತ್ರಕರ್ತರ ಹಿತೈಷಿಗಳು, ಪತ್ರಿಕಾ ರಂಗದ ಹಿತೈಷಿಗಳು ಎಲ್ಲ ಜನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಹಕರಿಸಬೇಕಂತೇಳಿ ಕೇಳ್ಕೊಳ್ತೇನೆ. ಬಸವಣ್ಣನವರ ಸಹೋದರತ್ವದ ಭಾವನೆ ಜಗತ್ತಿಗೆ ತಿಳಿಸುವ ನಿಟ್ಟಿನಲ್ಲಿ ವಿದೇಶದ ದುಬೈನಲ್ಲಿ
6ನೇ ಅಂತಾರಾಷ್ಟ್ರೀಯ ಬಸವ ತತ್ವದ ಒಂದು ಸಮಾವೇಶವನ್ನು ಅಂತಾರಾಷ್ಟ್ರೀಯ ಬಸವ ತತ್ವ ಸಮಾವೇಶವನ್ನು ದುಬೈನಲ್ಲಿ ಆಯೋಜನೆ ಮಾಡಲಾಗಿದೆ. ಸಮಾವೇಶದಲ್ಲಿ ಭಾರತದ ಅನೇಕ ರಾಜ್ಯಗಳಿಂದ ಬಸವ ಭಕ್ತರು ಉತ್ಸಾಹದಿಂದ ಪಾಲ್ಗೊಳ್ಳಲು ಮುಂಚಿತವಾಗಿ ಈಗಾಗಲೇ ವಿಮಾನದ ಟಿಕೆಟನ್ನು ಮಾಡಿಸಿಕೊಂಡಿದ್ದಾರೆ ಎಂದು ಬಸವ ಧರ್ಮ ಪೀಠದ ಬಸವ ಗಂಗೋತ್ರಿಯ ಬೆಂಗಳೂರಿನ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾಗಿರುವಂಥ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರು ತಿಳಿಸಿದ್ದಾರೆ. ಈ ಸಮ್ಮೇಳನ ವಿಶ್ವಶಾಂತಿ ಯಾತ್ರೆ ಪ್ರಯುಕ್ತವಾಗಿ ಹಮ್ಮಿಕೊಳ್ಳಲಾಗಿದೆ. ಪಟ್ಟಣದ ಬಸವೇಶ್ವರ ಪರುಷಕಟ್ಟೆಯಲ್ಲಿ ಅಂದರೆ ಬಸವ ಕಲ್ಯಾಣದ ಪರುಷಕಟ್ಟೆಯಲ್ಲಿ ಒಂದು ಪರುಷಕಟ್ಟೆಗೆ ಪೂಜೆಯನ್ನು ಸಲ್ಲಿಸಿ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪೂಜ್ಯ ಸ್ವಾಮೀಜಿಯವರು ಮಾತನಾಡ್ತಾರೆ. ದುಬೈಯಲ್ಲಿ ನಡೆಯುವ ಬಸವ ತತ್ವ ಸಮಾವೇಶವನ್ನು ರಾಷ್ಟ್ರೀಯ ಬಸವದಳ, ಗುರುಬಸವ ಫೌಂಡೇಶನ್ ಹೈದರಾಬಾದ್ ಹಾಗೂ ಶ್ರೀ ಚನ್ನಬಸವೇಶ್ವರ ಸಾಹಿತ್ಯಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಇವರ ಒಂದು ಸಹಯೋಗದೊಂದಿಗೆ ಆಯೋಜನೆ ಮಾಡಲಾಗಿದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಸಮಾಜದಲ್ಲಿ ಅನೇಕ ಜನ ಸ್ವಾಮೀಜಿಗಳು ಈಗಾಗಲೇ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಬಸವ ತತ್ವ ಧರ್ಮ ತತ್ವ ಹೆಚ್ಚಿನ ಪ್ರಮಾಣದಲ್ಲಿ ವಿಶ್ವದ ತುಂಬೆಲ್ಲ ಪ್ರಸಾರ ಆಗಬೇಕಾಗಿದೆ ಎಂದು ಪೂಜ್ಯರು ಹೇಳ್ತಾರೆ. ರಾಷ್ಟ್ರೀಯ ಬಸವದಳದ ರಾಜ್ಯಾಧ್ಯಕ್ಷ ಬಸವರಾಜ್ ಪಾಟೀಲ್ ಶಿವಪುರ ಯಾತ್ರೆಗೆ ಚಾಲನೆಯನ್ನು ನೀಡಿ ಮಾತನಾಡ್ತಾರೆ. ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರ ದಿವ್ಯ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಸಮಾವೇಶದಲ್ಲಿ ಅನೇಕರು ಭಾಗವಹಿಸ್ತಾ ಇದ್ದಾರೆ ಹಾಗೂ ಬಸವ ಧರ್ಮದ ತತ್ವ ವಿಶ್ವ ಮಟ್ಟದಲ್ಲಿ ಸ್ವಾಮೀಜಿಯವರು ಪ್ರಚಾರ ಮಾಡುತ್ತಿರುವುದು ಅಭಿನಂದನೀಯವಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಮೊದಲಿಗೆ ಪರುಷಕಟ್ಟೆಯಲ್ಲಿ ಗುರುಬಸವ ಪೂಜೆಯೊಂದಿಗೆ ಗುರುಬಸವ ಪಠಣ ಸ್ತೋತ್ರ ಮಾಡಲಾಯಿತು. ಇದೇ ವೇಳೆ ಬೀದರ್ ಬಸವ ಮಂಟಪದ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿ ಅವರು, ಹೈದರಾಬಾದ್ ಗುರುಬಸವ ಫೌಂಡೇಶನ್ ಅಧ್ಯಕ್ಷ ನಾಗನಾಥ್ ಪಾಟೀಲ್, ಪತ್ರಕರ್ತ ಧರ್ಮೇಂದ್ರ ಪೂಜಾರಿ, ಸರಸ್ವತಿ ಶೆಟ್ಕಾರ್, ಬಸವರಾಜ್ ದಿಂಡೆ, ಶಿವಶರಣಪ್ಪ ಪಾಟೀಲ್ ಹಾರೂರ್ಗೇರಿ, ನಿರ್ಮಲಾ ನಿಲಂಗೆ, ಧರ್ಮೇಂದ್ರ ಪೂಜಾರಿ ಬಗ್ದೂರಿ, ಚಂದ್ರಕಲಾ ಪಾಟೀಲ್, ಶ್ರೀನಾಥ್ ಕೋರೆ, ಶರಣಪ್ಪ ಗದಗ್, ನಿರ್ಮಲಾ ನಿಲಂಗೆ, ಸರಸ್ವತಿ ಶೆಟ್ಕಾರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ವಿಶ್ವಗುರು ಬಸವಣ್ಣನವರಿಗೆ, ಧರ್ಮಗುರು ಬಸವಣ್ಣನವರಿಗೆ, ವಿಶ್ವಶಾಂತಿ ಯಾತ್ರೆಗೆ, ವಿಶ್ವಶಾಂತಿ ಯಾತ್ರೆಗೆ, ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರಿಗೆ, ಪೂಜ್ಯ ಮಾತೆ ಮಹಾದೇವಿ ತಾಯಿಯವರಿಗೆ, ರಾಷ್ಟ್ರೀಯ ಬಸವ ದಳಗಳಿಗೆ, ವಿಶ್ವಶಾಂತಿ ಯಾತ್ರೆಗೆ, ವಿಶ್ವಶಾಂತಿ ಯಾತ್ರೆಗೆ ಜಯವಾಗಲಿ. ರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನಕ್ಕೆ ಜಯವಾಗಲಿ. ದುಬೈನಲ್ಲಿ ನಡೆಯಲಿರುವ ಬಸವ ತತ್ವ ಸಮ್ಮೇಳನಕ್ಕೆ ಜಯವಾಗಲಿ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಬಸವಾದಿ ಶರಣರ ಸತ್ಸಂಕಲ್ಪಕ್ಕೆ ಜಯವಾಗಲಿ. ಚಲೋ ಚಲೋ ದುಬೈ ಚಲೋ ದುಬೈ ಚಲೋ 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 ದುಬೈ ಚಲೋ 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 ದುಬೈ ಚಲೋ 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 ದುಬೈ ಚಲೋ 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 ದುಬೈ ಚಲೋ ದುಬೈ ಅತಿವೃಷ್ಟಿಯಿಂದ ಬೆಳೆ ನೀರು ಪಾಲಾಗಿ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಕೆಲ ಗ್ರಾಮ ಲೆಕ್ಕಿಗರು, ಗ್ರಾಮ ಸೇವಕರು ಬೆಳೆ ಸಮೀಕ್ಷೆಗೂ ಕೂಡ ರೈತರಿಂದ ಹಣವನ್ನು ವಸೂಲಿ ಮಾಡಿರುವುದು ಗಮನಕ್ಕೆ ಬಂದಿದೆ. ಇಂಥವ್ರನ್ನ ಕೂಡಲೇ ವಜಾಗೊಳಿಸಬೇಕೆಂದು ಅವರ ಶಾಸಕ ಪ್ರಭು ಚೌಹಾಣ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅವರ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಜರುಗಿರುವಂತಹ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡ್ತಾರೆ. ಅತಿವೃಷ್ಟಿಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಔರಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಹಾನಿಯಾಗಿದೆ. ಎಲ್ಲ ಬೆಳೆಗಳು ನೀರು ಪಾಲಾಗಿದ್ದು ರೈತರು ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ಇಂಥ
ಅಂಥದ್ರಲ್ಲಿ ಕೆಲವೆಡೆ ದುಡ್ಡು ಕೊಟ್ಟ ರೈತರ ಕೃಷಿ ಭೂಮಿಗಳಲ್ಲಿ ಮಾತ್ರ ಬೆಳೆ ಸಮೀಕ್ಷೆಯನ್ನು ಮಾಡಿ ಪರಿಹಾರ ಬರುವಂತೆ ಮಾಡಲಾಗಿದೆ. ಉಳಿದವರಿಗೆ ಏನೂ ಸಿಕ್ಕಿಲ್ಲ. ಸಂಕಷ್ಟದಲ್ಲಿರುವಂಥ ರೈತರು ಹಣ ಎಲ್ಲಿಂದ ತರ್ತಾರೆ ಎಂದು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಆದರೆ ಔರಾದ್ ಶಾಸಕರಾಗಿರುವಂಥ ಪ್ರಭು ಚೌಹಾಣ್ ಅವರು ಒಂದಿಷ್ಟು ಅಧಿಕಾರಿಗಳ ಕಡೆಗೆ, ಒಂದಿಷ್ಟು ಸಮೀಕ್ಷೆ ಮಾಡ್ತಕ್ಕಂಥವ್ರ ಕಡೆಗೆ ಅವ್ರ ಮೇಲೂ ಕೂಡ ಒಂದಿಷ್ಟು ಅವರು ಗಮನ ಹರಿಸಬೇಕು. ಯಾಕೆಂದರೆ ಈಗಾಗಲೇ ಸಾಕಷ್ಟು ದಿನ ಕಳೆದು ಹೋಯಿತು ಅತಿವೃಷ್ಟಿಯಾಗಿ, ಬೆಳೆ ಸಮೀಕ್ಷೆ ಕೂಡ ಆಗಿದೆ. ಆ ಸಂದರ್ಭದಲ್ಲಿ ಬಹುಶಃ ಒಂದು ಗ್ರಾಮ ಲೆಕ್ಕಿಗರು, ಸಹಾಯಕರು ಇವರೆಲ್ಲರೂ ಕೂಡ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ರೈತರ ಹತ್ತಿರ ಈಗಾಗಲೇ ಹಣವನ್ನು ತೆಕ್ಕೊಂಡಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಪ್ರಭು ಚೌಹಾಣ್ ಅವರು ಸ್ವಲ್ಪ ಟೈಟ್ ಮಾಡಬೇಕಾಗಿತ್ತು, ಸ್ವಲ್ಪ ಅವ್ರನ್ನ ಕೇಳಬೇಕಾಗಿತ್ತು. ಆದರೆ ಈಗ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೇಳಿದರೆ ಏನೂ ಪ್ರಯೋಜನ ಇಲ್ಲ ಅನ್ನುವಂಥದ್ದು ಕೂಡ ಒಂದು ಕಡೆ ಟೀಕೆಗಳು ಕೇಳಿ ಬಂದರೆ, ಮತ್ತೊಂದು ಕಡೆ ಈ ರೀತಿಯಾಗಿ ಲೂಟಿ ಆಗ್ತಾ ಇರೋದ್ರಿಂದ ರೈತರಿಗೆ ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇರುವಂಥದ್ದು. ಇನ್ಮೇಲಾದರೂ ಕೂಡ ಅಧಿಕಾರಿಗಳು ಒಂದು ಸ್ವಲ್ಪ ಗಮನ ಇಟ್ಟು ಕೆಲಸ ಮಾಡಿದರೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನಮ್ಮ ಕಳಕಳಿ ಕೂಡ ಆಗಿರುವಂಥದ್ದು. ನಮ್ಮ ಜನರಿಗೆ, ನಮ್ಮ ರೈತರಿಗೆ ತೊಂದರೆ ಆದರೆ ಯಾವ ಅಧಿಕಾರಿ ನಾವು ಬಿಡೋಣ, ಯಾವ ಅಧಿಕಾರಿ ಮನಸ್ಸಿಲ್ಲ ಬೇರೆ ಕಡೆ ಹೋಗಿ. ಬಟ್ ಎಲ್ಲಿ ಕೆಲಸ ಮಾಡಿದ್ರೆ ನಮ್ಮ ರೈತರಿಗೆ, ಜನರಿಗೆ ಸರಿಯಾಗಿ ಸ್ಪಂದನೆ ಮಾಡಬೇಕು. ಸ್ಪಂದನೆ ಮಾಡಲ್ಲ ಅಂದ್ರೆ ನಾವು ಯಾವ ಕಾರಣಕ್ಕೆ ಬಿಡೋಣ. ನಾನು ಹೇಳಿದ್ದೀನಿ, ನಾನು ಮುಂಚಿತರ ಇಲ್ಲ, ನಾನು ನೋಡ್ತಾ ಒಂದು ಚೇಂಜ್ ಭಾಳ ಚೇಂಜ್ ಆಗ್ತೀನಿ, ಮುಂದೆ ಯಾರು ಚೇಂಜ್ ಆಗ್ತೀನಿ. ನಮ್ಮ ಜನರಿಗೆ ಮೋಸ ಆದರೆ, ಜನರಿಗೆ ಧೋಕ ಆದರೆ ಯಾವ ಕಾರಣಕ್ಕೆ ಬಿಡೋಣ ಹೇಳ್ತಾ ಇದ್ದೀನಿ. ತಮ್ಮ ಇವರು ಸೇರಿ ತಲಾಟಿ ಜಾಸ್ತಿ ಮಾಡ್ಯಾರ, ತಲಾಟಿ ನಮ್ಮ ರೈತರಿಗೆ ಮೋಸ ಮಾಡ್ಯಾರ. ಯಾವ್ಯಾವ ಹಿಡಿದಿಲ್ಲ, 3,400 ತಗೊಂಡು ಮಾಡಿ ಕಮ್ಮಿ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಕರೆಕ್ಟ್ ಆಗಿಲ್ಲ, ಸುಳ್ಳು ಹೇಳ್ತಾ ಇದ್ದೀನಿ ನೋಡಿ. ಆಕ್ಷನ್ ಇಲ್ಲ, ಸಸ್ಪೆಂಡ್ ಆಗ್ಬೇಕು, ಸಸ್ಪೆಂಡ್ ಆಗ್ಬೇಕು. ನಮ್ದು ಗೊತ್ತಿಲ್ಲ, ಸಸ್ಪೆಂಡ್ ಮಾಡಲೇಬೇಕು. ಈಗ ಸ್ಟಾಕ್ ಮಾಡಬೇಕು, ಈಗ ಸ್ಟಾಕ್ ಕಂಪ್ಲೇಂಟ್ ಮಾಡಬೇಕು. ಪ್ರಶ್ನೆಗಳಾಗಲಿ ಯಾವ್ಯಾವ ರೈತರಿಗೆ ಧೋಕ ಮಾಡ್ಯಾರ, ಮೋಸ ಮಾಡ್ಯಾರ, ಸಸ್ಪೆಂಡ್ ಆಗಬೇಕು. ನಾವು ಯಾವ ಕಾರಣಕ್ಕೆ ಬಿಡಲ್ಲ. ಎಲ್ಲೆಲ್ಲಿ ರುಷದ್ ನೋಡ್ತೀರಿ, ರೈತರು ಕಂಗಾಲ ಆಗಿದ್ದಾರೆ, ರೈತರಿಗೆ ಹೊಲ ಮಣ್ಣು ಇಲ್ಲ, ಆ ದನಗಳು ನಿರ್ಮಾಣಾಗಿದೆ. ಆದ್ರೆ ಅವ್ರ ಮನ್ಯಾಗ ಏನ್ ಹೇಳ್ತಾರೆ, ಡೆತ್ ಆಗಿದೆ, ಮನ್ಯಾಗ ಡೆತ್ ಬಾಡಿ ಇದೆ, 5 ಎಕರೆ ಇತ್ತು, 5 ಎಕರೆ ಕೂಡ ಹೋಗಿದೆ ಡೆತ್ ಬಾಡಿನ. ಇಂಥ ಸಮಯದಲ್ಲಿ ದುಡ್ಡು ಕಳ್ತೀವಿ, 3,000 ಈಕ್ವಲ್ ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿದೆ. ಇಲ್ಲಿ ಡೆತ್ ಆಗಿದೆ, PF ಪೊಲೀಸ್ ದುಡ್ಡು ಕೇಳ್ತಾರೆ. ಈ ತರ ಆಗಿದೆ ಡಿಪಾರ್ಟ್ಮೆಂಟ್. ಪೊಲೀಸ್ ಡಿಪಾರ್ಟ್ಮೆಂಟ್ ಬರೋಕ್ಕಿಲ್ಲ. ಇನ್ನೇ ಒಂದು ಪೊಲಿಟಿಷಿಯನ್ ಎಷ್ಟು ಇರಬಾರ್ದು, ಅವರು ಯಜಮಾನ್ ಡೆತ್ ಆಗಿದೆ, PF ಮಾಡಿದಾಗ 4,000 ಕೇಳ್ತಾರೆ. ನಾಚಿಕೆ ಬರ್ಬೇಕು ನಿಮ್ಮ ಡಿಪಾರ್ಟ್ಮೆಂಟ್ಗೆ. ಈ ಸರ್ಕಾರ ಬಂದು ಏನಾಗಿದೆ, ಏನಾಗ್ತಾ ಇದೆ, ಏನಪ್ಪ ಏನಾಗಿದೆ ನಾವು. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಭಿನ್ನಮತ ಇಲ್ಲ, ನಾವೆಲ್ಲ ಗಟ್ಟಿಯಾಗಿದ್ದೇವೆ, ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಎಂದು ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಸಲೀಂ ಅಹಮದ್ ಅವರು ತಿಳಿಸ್ತಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವಂಥ ಅವರು ಬಿಜೆಪಿಯ ನರೇಂದ್ರ ಮೋದಿ ಸರ್ಕಾರ ಹಿಟ್ಲರ್ ಶಾಹಿ ಸರ್ಕಾರ, ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವ ಆಧಾರಿತ ಸರ್ಕಾರ. ಬಿಜೆಪಿಯಲ್ಲಿ ಮೋದಿ, ಅಮಿತ್ ಶಾ ಅವರೇ ಹೈಕಮಾಂಡ್ ಆಗಿದ್ದಾರೆ. ಅವ್ರು ಹೇಳಿದರೆ ಬಾಯಿಗೆ ಟೇಪ್ ಮೆತ್ಕೊಂಡು ಕೂತ್ಕೋಬೇಕಾಗುತ್ತೆ. ಆದರೆ ನಮ್ಮಲ್ಲಿ ಹೈಕಮಾಂಡ್ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಸೋನಿಯಾ ಗಾಂಧಿ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರಿದ್ದಾರೆ, AICCಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಇವರೆಲ್ಲರೂ ಕೂಡ ಇದ್ದಾರೆ. ಹಾಗಾಗಿ ನಮ್ಮದು ಪ್ರಜಾಪ್ರಭುತ್ವ ಆಧಾರಿತ ಒಂದು ಪಕ್ಷ, ಬಿಜೆಪಿ ಅದು ಹಿಟ್ಲರ್ ಶಾಹಿ ಪಕ್ಷ ಅನ್ನುವಂಥ ಟೀಕೆಯನ್ನು ಸಲೀಂ ಅಹಮದ್ ಅವರು ಮಾಡ್ತಾರೆ. ಆಮೇಲೆ ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ಅವಕಾಶ ಇಲ್ಲ ಎಂದು ಬಿಜೆಪಿಯನ್ನು ಜೇರಿದಿರುವಂತಹ ಸಲೀಂ ಅಹಮದ್ ಅವರು ಬಿಜೆಪಿ ವಿರುದ್ಧ ಹರಿಹಾಯ್ದರು. ಬೇಕಾದರೆ ಬಿಜೆಪಿಯವರು ಅಧಿವೇಶನದಲ್ಲಿ ಬಂದು ಪ್ರಶ್ನೆ ಕೇಳಿ, ನಾವು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿ ಅದಕ್ಕೆ ತಕ್ಕ ಒಂದು ಉತ್ತರವನ್ನು ನಾವು ಕೊಡ್ತೇವೆ, ಬಿಜೆಪಿಯನ್ನು ಅಧಿವೇಶನದಲ್ಲಿ ಬೆತ್ತಲೆಗೊಳಿಸ್ತೇವೆ ಎನ್ನುವಂಥ ಮಾತನ್ನು ಕೂಡ ಸಲೀಂ ಅಹಮದ್ ಅವರು ಹೇಳಿದರು. ಬನ್ನಿ ಅವರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಅವರು, ಯಾವ ಮೀಡಿಯಾಗೆ ಮಾತಾಡಲಿಲ್ಲ ಅವರು. ಅವರು ಯಾರೋ ಮಾತಾಡ್ತಾ ಇದ್ರು, ಯಾರೋ ಅಲ್ಲಿ ಪಕ್ಕದವ್ರು ಹೇಳಿದ್ದಾರೆ ನೋಡಿ, ನಾನು ಹೇಳಿದೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾವೆಲ್ಲ ಒಟ್ಟಾಗಿ ಇದ್ದೀವಿ, ಒಟ್ಟಾಗಿ ಇರ್ತೀವಿ. ನಾವು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಒಂದು ನಮ್ಮಲ್ಲಿ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಮಾತಾಡುವಂಥ ಶಕ್ತಿ ಇದೆ.
ಆ ಶಕ್ತಿಯನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಆದ್ರೆ ಭಾರತೀಯ ಜನತಾ ಪಾರ್ಟಿ ತರ ಅಲ್ಲ. ನರೇಂದ್ರ ಮೋದಿ ಒಂದ್ಸಲ ಹೇಳ್ಬಿಟ್ರೆ ಬಾಯಿ ಟೇಪ್ ಹಾಕೊಂಡು ಕೂತ್ಕೋಬೇಕು. ಅದು ಹಿಟ್ಲರ್ ಶಾಹಿ ನರೇಂದ್ರ ಮೋದಿ ಅವ್ರದ್ದು. ನಮ್ಮಲ್ಲಿ ಡೆಮಾಕ್ರಸಿ ಇದೆ, ಇವತ್ತು ಕೂಡ ಇದೆ. ಇವತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿದ್ರು, ನಾನು ಹೈಕಮಾಂಡ್ ಮಾತಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಟೀಕೆ ಮಾಡಿದ್ರು ಎಲ್ಲ, ನೀವಲ್ಲ ಟೀಕೆ ಮಾಡಿದ್ರು. ಅವರೇ ಅಧ್ಯಕ್ಷರು ಹೈಕಮಾಂಡ್ ಅಂತ ಹೇಳ್ತಾರಂತ. ನಮ್ಮಲ್ಲಿ ಹೈಕಮಾಂಡ್ ಅಂತ ಹೇಳಿದ್ರೆ ಖರ್ಗೆ ಸಾಹೇಬ್ರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಮತ್ತೆ AICC ಹಿರಿಯ ಮುಖಂಡರು, ಅದು ಹೈಕಮಾಂಡ್. ಬಿಜೆಪಿ ತರ ಬರೀ ನರೇಂದ್ರ ಮೋದಿ ಅಮಿತ್ ಶಾ ಅಲ್ಲ ನಮ್ದು. ನಮ್ಮಲ್ಲಿ ಡೆಮಾಕ್ರಸಿ ಇದೆ, ಚರ್ಚೆ ಆಗತ್ತೆ, ಚಿಂತನೆ ಮಾಡ್ತೀವಿ. ಅದರಿಂದ ನಮ್ಮ ಪಕ್ಷದಲ್ಲಿ ಈಗಾಗಲೇ ಎಲ್ಲ ಮುಖಂಡರು ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ. ಅಲ್ಲಿಗೆ ಮುಗೀತು. ಇನ್ನೇನಾದ್ರು ಉತ್ತರ ಬೇಕಾದ್ರೆ 8ನೇ ತಾರೀಕು ಅಸೆಂಬ್ಲಿ ಇರ್ತೀವಲ್ಲ, ಅವ್ರಿಗೆ ನಾವು ಉತ್ತರ ಕೇಳಿ ನಾವು ಉತ್ತರ ಕೊಡ್ತೀವಿ. ಅಲ್ಲ ಒಂದ್ ನಿಮಿಷ ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಉತ್ತರ ಕೊಡ್ತೀವಿ ನಾವು. ಅವ್ರು ಏನೆಲ್ಲ ಪ್ರಶ್ನೆ ಕೇಳಲಿ, ನಮ್ಮ ಸರ್ಕಾರದಲ್ಲಿ ಏನಾದ್ರು ಲೋಪದೋಷ ಇದ್ರೆ ಅದು ಎತ್ತು ತೋರಿಸ್ಲಿ, ಗ್ಯಾರಂಟಿಗಳು ತಲುಪಿಲ್ಲ ಅಂತ ಹೇಳಿ ಅದಕ್ಕೆ ಬೇಕಾದ್ರೆ ಹೇಳಿ ನೋಡೋಣ. ಯಾಕಂದ್ರೆ ನಾವೆಲ್ಲ ಗ್ಯಾರಂಟಿಗಳನ್ನ ಅನುಷ್ಠಾನ ತಂದಿದ್ದೀವಿ. ಪವರ್ ಶೇರಿಂಗ್ ಆಗಲಿ ಪ್ರತಿಯೊಂದು ವಿಷಯ ಬಿಜೆಪಿದವ್ರು ತೆಗೆದೇ ಇಲ್ಲ ಸರ್ ವಿಷಯ. ಮುಖ್ಯ ತೆಗೆದು ನಿಮ್ಮ ಪಕ್ಷದ ಶಾಸಕ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದ ರಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.